ಹಾಯ್ ಮೈ ಡಿಯರ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ 38ನೇ ಸ್ಟಡಿ ವ್ಲಾಗ್ನ ಇಂದು ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತು ನಾನು ಬೆಳಗಿನ ಜಾವ 3 ಗಂಟೆಗೆ ಏಳೋಕ್ಕೆ ಆಗಿಲ್ಲ ಫ್ರೆಂಡ್ಸ್. ಯಾಕಪ್ಪ ಅಂದರೆ ಇವತ್ತು ಸಂಡೇ, ಇವತ್ತು ಬೆಳಗ್ಗೆ 3 ಗಂಟೆಗೆ ಏಳೋಕ್ಕೆ ಹಾಲಿಡೇ. ಇಲ್ಲ ಫ್ರೆಂಡ್ಸ್, ಏನಪ್ಪ ಅಂತಂದರೆ ನಾನು ಇವತ್ತೊಂದು ದಿನ ಗ್ಯಾಪ್ ಕೊಟ್ಟರೆ ಮುಂದೆ ಬರುವಂಥ 6 ಡೇಸ್ ನನಗೆ ಎನರ್ಜಿ ಕೊಡುತ್ತೆ ಫ್ರೆಂಡ್ಸ್. ಎನರ್ಜಿಯಿಂದ ನಾನು ಸ್ಟಡಿ ಮಾಡೋಕ್ಕೆ ಸಹಾಯ ಆಗುತ್ತೆ. ಇವತ್ತೊಂದು ದಿನ ಗ್ಯಾಪ್ ತಗೊಂಡು ನಾನು ಮುಂದಿನ 6 ದಿನ ನಾನು ಕಂಟಿನ್ಯೂ ಆಗಿ 3 AM ಹೇಳ್ತೀನಿ. ಅದಕ್ಕೆ ನಾನು ಇವತ್ತೊಂದು ದಿನ ಗ್ಯಾಪ್ ತಗೊಂಡೆ ಫ್ರೆಂಡ್ಸ್. ಮತ್ತು ಫ್ರೆಂಡ್ಸ್, ಇವತ್ತು ಸಂಡೇ ಆಗಿರೋದ್ರಿಂದ ಇವತ್ತು ರಿವಿಸನ್ ಡೇ. ಇವತ್ತು ಫುಲ್ ಡೇ ನಾನು ರಿವಿಸನ್ ಮಾಡ್ತೀನಿ. ಅಂತಂದರೆ ನಾನು ಹಿಸ್ಟ್ರಿ, ಪೊಲಿಟಿಕಲ್ಲು, ಜಿಯೋಗ್ರಫಿ, ಎಕನಾಮಿಕ್ಸ್ ಈ ಸಬ್ಜೆಕ್ಟ್ಗಳನ್ನು ಇಷ್ಟು ದಿನ ಏನು ನೋಟ್ಸ್ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ನಾನಿವತ್ತು ರಿವಿಸನ್ ಮಾಡ್ತೀನಿ. ನಾನು ಸ್ಕೂಲ್ ಬುಕ್ಸ್ಗಳನ್ನು ಇವತ್ತು ರಿವಿಸನ್ ಮಾಡ್ತೀನಿ ಫ್ರೆಂಡ್ಸ್. ಸ್ಕೂಲ್ದು ನೋಟ್ಸ್ ಏನು ಮಾಡ್ಕೊಂಡಿನಲ್ಲ ಅದನ್ನು ಇವತ್ತು ರಿವಿಸನ್ ಮಾಡ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವಾಗ ನಂದೆಲ್ಲ ಕೆಲಸ ಮುಗೀತು, ಟಿಫನ್ ಸಹ ಆಯಿತು. ಇವಾಗ ಟೈಮು 10 ಆಗಕ್ಕೆ ಬಂತು. ಹಾಗಾಗಿ ನನ್ನ ಫಸ್ಟ್ ಸ್ಲಾಟನ್ನು ಸ್ಟಾರ್ಟ್ ಮಾಡೋ ಸಮಯ ಆಯಿತು ಫ್ರೆಂಡ್ಸ್. ನಾನು ಟೆರೆಸ್ ಮೇಲೆ ಹೋಗಿ ಸ್ಟಾರ್ಟ್ ಮಾಡ್ತೀನಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಟೈಮ್ 10 ಗಂಟೆ ಆಯಿತು ಫ್ರೆಂಡ್ಸ್. ನನ್ನ ಸ್ಟಡಿ ಸ್ಟಾರ್ಟ್ ಮಾಡೋ ಸಮಯ ಆಯಿತು. ಇವತ್ತು ನಾನು ಎಲ್ಲ ಸಬ್ಜೆಕ್ಟ್ನ ರಿವಿಸನ್ ಮಾಡ್ತೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ಸಂಡೇ ರಿವಿಸನ್ ಡೇ. ಹಾಗಾಗಿ ನಾನು ಇವತ್ತೆಲ್ಲ ಸಬ್ಜೆಕ್ಟನ್ನು ನಾನು ರಿವಿಸನ್ ಮಾಡ್ತೀನಿ. ಹಾಗೆ ಕರೆಂಟ್ ಅಫೇರ್ಸ್ ಮತ್ತು ಮೆಂಟಲ್ ಅಬಿಲಿಟಿ ಈ 2 ಸಬ್ಜೆಕ್ಟ್ಗೆ ನಾನು ಹೆಚ್ಚು ಫೋಕಸ್ ಕೊಡ್ತೀನಿ ಇವತ್ತಿನ ದಿನ. ಓಕೆ ಫ್ರೆಂಡ್ಸ್, ಇವಾಗ ನಾನು ಜಿಯೋಗ್ರಫಿ, ಆಮೇಲೆ ಹಿಸ್ಟ್ರಿ, ಆಮೇಲೆ ಪೊಲಿಟಿಕಲ್ ಈ 3 ಸಬ್ಜೆಕ್ಟ್ದು 6th to 10th ಸ್ಟ್ಯಾಂಡರ್ಡ್ದು ಎಲ್ಲನೂ ನೋಟ್ಸ್ ಮಾಡ್ಕೊಂಡು ಇಟ್ಕೊಂಡಿನಲ್ಲ ಅದನ್ನು ತೊಗೊಂಡು ಬಂದೀನಿ ಫ್ರೆಂಡ್ಸ್. ಅದನ್ನು ನಾನು ಇವಾಗ ಸ್ಟಡಿ ಮಾಡ್ತೀನಿ. ಜಿಯೋಗ್ರಫಿ ಏನಪ್ಪ ಅಂತಂದರೆ ನಾನು 9th ಸ್ಟ್ಯಾಂಡರ್ಡಿಗೆ ಅದೀನಿ. 6th to 9th ಸ್ಟ್ಯಾಂಡರ್ಡ್ಗೆ ಇಲ್ಲಿವರೆಗೂ ಏನು ಮುಗಿಸಿನಲ್ಲ ಅದನ್ನು ರಿವಿಸನ್ ಮಾಡ್ತೀನಿ. ಪೊಲಿಟಿಕಲ್ ಅಂತೂ 6th to 10th ಕಂಪ್ಲೀಟ್ ಆಗೈತೆ, ಅದನ್ನು ರಿವಿಸನ್ ಮಾಡ್ತೀನಿ. ಹಿಸ್ಟ್ರಿನೂ 6th to 10th ಮಟ್ಟ ಕಂಪ್ಲೀಟ್ ಆಗೈತೆ, ಅದನ್ನು ರಿವಿಸನ್ ಮಾಡ್ತೀನಿ ಫ್ರೆಂಡ್ಸ್. ಇವಾಗ 1 ತಾಸಾಗುತ್ತೋ 2 ತಾಸಾಗುತ್ತೋ 3 ತಾಸಾಗುತ್ತೋ ಗೊತ್ತಿಲ್ಲ. ಇವಾಗ ನಾವು ಇಷ್ಟು ರಿವಿಸನ್ ಮಾಡಿ ಕೆಳಗಡೆ ಹೋಗ್ಬೇಕು ಅಂದ್ಕೊಂಡಿನಿ. ಆದರೆ ಬಿಸಿಲು ಬಂತಂದ್ರೆ ಕೆಳಗೆ ಹೋಗಿ ರಿವಿಸನ್ ಮಾಡ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವಾಗ ಸ್ಟಾರ್ಟ್ ಮಾಡ್ತೀನಿ. ಇನ್ನೊಂದು ವಿಷಯ ಫ್ರೆಂಡ್ಸ್, ಅದೊಂದು ಹೇಳಿ ಇವಾಗ ಸ್ಟಡಿ ಸ್ಟಾರ್ಟ್ ಮಾಡ್ತೀನಿ. ಏನಪ್ಪ ಅಂತಂದರೆ ನಾನು 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಕನ್ನಡ ಮೀಡಿಯಮ್ ಓದೀವಿ. ಇಂಗ್ಲೀಷ್ ಅಷ್ಟಕ್ಕಷ್ಟೇ ಫ್ರೆಂಡ್ಸ್. ಆಮೇಲೆ ಡಿಗ್ರಿಲಿ PUCಲಿ ಅಲ್ಲಿಯೂ ಸಹ ಇಂಗ್ಲೀಷ್ ತೊಗೊಂಡಿಲ್ಲ, ಅಲ್ಲಿ ನಾನು ಹಿಂದಿ ಸಬ್ಜೆಕ್ಟ್ ತೊಗೊಂಡಿನಿ. ಡಿಗ್ರಿಲಿ ಒಂದು ಸಬ್ಜೆಕ್ಟ್ ಅದು ಕಡ್ಡಾಯ ಐತಿ ಅನ್ನೋದಕ್ಕೆ ಇಂಗ್ಲೀಷ್ ಸಬ್ಜೆಕ್ಟ್ ತೊಗೊಂಡು ಡಿಗ್ರಿ ಮುಗಿಸಿದೆ. ಆಮೇಲೆ ಬಿ ಎಡಲ್ಲಂತೂ ಇಂಗ್ಲೀಷ್ ಇಲ್ಲ. ಆಮೇಲೆ MA ಇಂಗ್ಲೀಷ್ ಇಲ್ಲ, ಯಾಕಂದ್ರೆ ನಂದು MA ಇನ್ ಕನ್ನಡ. ಹಾಗಾಗಿ ಫ್ರೆಂಡ್ಸ್, ಮತ್ತು ನಾನು ಟೀಚರಾಗಿ ವರ್ಕ್ ಮಾಡಿ ನಂದೆಲ್ಲ ನನ್ನ ಸಬ್ಜೆಕ್ಟು ಕನ್ನಡ. ಹಾಗಾಗಿ ನನಗೆ ಇಂಗ್ಲೀಷಿಂದ ತುಂಬಾ ದೂರ. ಆದರೂ ನಾವು ಎಷ್ಟು ಇಂಗ್ಲೀಷನ್ನ ಕಲಿಯೋಕೆ ಎಷ್ಟು ಕಷ್ಟಪಡ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಿಲ್ಲ. ನಾನು 2 ಆನ್ಲೈನ್ ಕ್ಲಾಸ್ ತೊಗೋತೀನಿ ಫ್ರೆಂಡ್ಸ್ ಇಂಗ್ಲೀಷ್ಗೋಸ್ಕರ. ಯಾಕಂದರೆ ಇಂಗ್ಲೀಷ್ ಪೇಪರ್ನ ಪಾಸ್ ಆಗಲೇಬೇಕು ಅನ್ನೋ ಉದ್ದೇಶದಿಂದ ಇಂಗ್ಲೀಷನ್ನು 2 ಆನ್ಲೈನ್ ಕ್ಲಾಸ್ ತೊಗೋತೀನಿ. ಆಮೇಲೆ ಯಾವ್ಯಾವ ಯೂಟ್ಯೂಬ್ ಚಾನಲಲ್ಲಿ ಸರ್ಚ್ ಮಾಡ್ತೀನಿ, ಯಾವ್ದು ನನ್ನ ತಲೆಗೆ ಅರ್ಥ ಆಗುತ್ತಲ್ಲ ಅಂಥ ಕ್ಲಾಸನ್ನು ನಾನು ತೊಗೋತೀನಿ. ಇಂಗ್ಲೀಷ್ ಸ್ವಲ್ಪ ಟಫ್ ಆಗುತ್ತೆ ಫ್ರೆಂಡ್ಸ್. ಅದಕ್ಕೆ ನಾನು ಏನಾದರೂ ಸ್ವಲ್ಪ ಮಿಸ್ಟೇಕ್ ಮಾಡಿದರೆ, ನನ್ನ ಬಾಯಿಂದ ಉಚ್ಚಾರ ಆಗುವಂತಹ ವರ್ಡ್ಸ್ಗಳು ಏನಾದರೂ ತಪ್ಪಾಗಿದ್ದರೆ, ಸ್ಪೆಲ್ಲಿಂಗ್ಸ್ಗಳು ತಪ್ಪಾಗಿದ್ದರೆ ಸ್ವಲ್ಪ ಹೊಟ್ಟೆಗೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ಸ್ವಲ್ಪ ಕ್ಷಮೆ ಇರಲಿ, ಅದನ್ನೆಲ್ಲ ಹಿಡ್ಕೊಂಡು ಕೂಡಬೇಡಿ. ಓಕೆ ಫ್ರೆಂಡ್ಸ್, ಇಷ್ಟೇ ನಾ ಇದನ್ನು ಹೇಳಬೇಕು ಅಂದ್ಕೊಂಡೆ, ಹೇಳಿದೆ. ಓಕೆ ಫ್ರೆಂಡ್ಸ್, ಇವಾಗ ನಾನು ಸ್ಟಾರ್ಟ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇದು ನನ್ನ ಹಿಸ್ಟ್ರಿ ನೋಟ್ಸು. ನೋಡಿ ಇಲ್ಲಿ 6th, 7th, ಆಮೇಲೆ 8th, ಆಮೇಲೆ ಎಲ್ಲೈತಿ 9th, ಇಲ್ಲಿ 10th. ಇದಿಷ್ಟು ಏನೇನು ಟಾಪಿಕ್ ಬರ್ತಾವಲ್ಲ ಫ್ರೆಂಡ್ಸ್, ಅಷ್ಟು 6 to 10th ಅಲ್ಲಿ ಇವನ್ನೆಲ್ಲ ಇಲ್ಲಿ ಬರ್ಕೊಂಡು ಇಟ್ಕೊಂಡಿನಿ. ಇಲ್ಲಿ ನನ್ನ ನೋಟ್ಸ್ನ ಮಾಡ್ಕೋತಾ ಹೋಗೀನಿ. ಇದು 6th ಸ್ಟ್ಯಾಂಡರ್ಡಲ್ಲಿ ಬರುವಂಥ 1ನೇ ಪಾಠ, ಈ ರೀತಿಯಾಗಿ 2ನೇ ಪಾಠ, ಈ ರೀತಿಯಾಗಿ ನಾನು ನೋಟ್ಸ್ ಮಾಡ್ಕೊತಾ ಹೋಗೀನಿ ಫ್ರೆಂಡ್ಸ್. ಇದನ್ನೇ ನಾನು ಇವಾಗ ಕಂಟಿನ್ಯೂ ಆಗಿ ರಿವಿಸನ್ ಮಾಡ್ತೀನಿ. ಇವಾಗ ನಾನು ಹಿಸ್ಟ್ರಿ ರಿವಿಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ಫ್ರೆಂಡ್ಸ್, 1 ತಾಸು ನಾನು ಮೇಲೆ ಕುಂತ್ಕೊಂಡು ರಿವಿಷನ್ ಮಾಡಿದೆ. 1 ತಾಸಲ್ಲಿ ನಾನು ಅಷ್ಟು 6th to 10th ಸ್ಟ್ಯಾಂಡರ್ಡ್ವರೆಗೂ ರಿವಿಷನ್ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್. ಯಾಕಪ್ಪ ಅಂತಂದರೆ ನಾನು ಶಾರ್ಟ್ ನೋಟ್ಸ್ ಮಾಡ್ಕೊಂಡಿಲ್ಲ, ಫುಲ್ಲು ಲಾಂಗ್ ನೋಟ್ಸೇ ಮಾಡ್ಕೊಂಡಿದ್ದೀನಿ. ಯಾಕಂದರೆ ವಿವರಣಾತ್ಮಕ ಪ್ರಶ್ನೆಗಳು ಬರ್ತಾವೆ, ವಿವರಣಾತ್ಮಕ
ಉತ್ತರಗಳನ್ನು ಬಯಸುವಂತಹ ಪ್ರಶ್ನೆಗಳು ಬರ್ತಾವೆ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್. ಹಾಗಾಗಿ ನಾನು ಲಾಂಗ್ ಆಗಿರುವಂತಹ ನೋಟ್ಸನ್ನೇ ನಾನು ಮಾಡ್ಕೊಂಡಿದ್ದೀನಿ. ಹಾಗಾಗಿ ಅದನ್ನೆಲ್ಲ ಓದ್ಕೊತ ಕೂಡತ್ಲೆಗೆ 1 ತಾಸು ಸಾಕಾಗಂಗಿಲ್ಲ. ಇವತ್ತು ನಾನು ಏನೇನು ಟಾಪಿಕ್ಸ್ ಸ್ಟಡಿ ಮಾಡಿದೆ ಅಂತಂದರೆ, ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ, ಇದರಲ್ಲಿ ಬರುವಂತಹ 4 ವಿಭಾಗಗಳು ಸಹ ಕಂಪ್ಲೀಟ್ ಆಯಿತು. ಬೆಂಗಳೂರು ವಿಭಾಗ, ಮೈಸೂರು ವಿಭಾಗ, ಬೆಳಗಾವಿ ವಿಭಾಗ ಮತ್ತು ಕಲಬುರಗಿ ವಿಭಾಗ ಇದೆಲ್ಲ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ಮೌರ್ಯ ಸಾಮ್ರಾಜ್ಯ, ಕುಶಾಣರು, ವರ್ಧನರು, ಗುಪ್ತರು, ಕದಂಬರು, ಗಂಗರು, ಬಾದಾಮಿಯ ಚಾಲುಕ್ಯರು, ಪಲ್ಲವರು, ಚೋಳರು, ರಾಷ್ಟ್ರಕೂಟರು, ಕಲ್ಯಾಣಿಯ ಚಾಲುಕ್ಯರು ಮತ್ತು ಹೊಯ್ಸಳರು. ಇಷ್ಟು ಕಂಪ್ಲೀಟ್ ಮಾಡಿದೆ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ರಿವಿಷನ್ ಮಾಡೋಕ್ಕಾಗತ್ತೆ. ಇವಾಗ ನಾನು ಜಿಯೋಗ್ರಫಿ ರಿವಿಷನ್ ಮಾಡ್ತಾಯಿದ್ದೀನಿ. ನಾನು ಈ ಅವಧಿಯಲ್ಲಿ ಏನೇನು ರಿವಿಷನ್ ಮಾಡಿದೆ ಅಂದರೆ, ಶಿಲಾಗೋಳ, ಜಲಗೋಳ, ವಾಯುಗೋಳ, ಜೀವಗೋಳ ಇವಿಷ್ಟು ರಿವಿಷನ್ ಮಾಡಿದೆ. ಮತ್ತು 7 ಖಂಡಗಳ ಬಗ್ಗೆ ರಿವಿಷನ್ ಮಾಡಿದೆ. ಮತ್ತು 9th ಸ್ಟ್ಯಾಂಡರ್ಡ್ದಲ್ಲಿರುವಂತಹ ನಮ್ಮ ರಾಜ್ಯ ಕರ್ನಾಟಕ ಈ ಲೆಸನ್ನು, ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳು ಮತ್ತು ಕರ್ನಾಟಕದ ವಾಯುಗುಣ, ಮಣ್ಣುಗಳು, ಸ್ವಾಭಾವಿಕ ಸಸ್ಯವರ್ಗ ಹಾಗೂ ಪ್ರಾಣಿ ಸಂಪತ್ತು ಇದಿಷ್ಟು ರಿವಿಷನ್ ಮಾಡಿದೆ ಫ್ರೆಂಡ್ಸ್. ಮತ್ತು ಫ್ರೆಂಡ್ಸ್, ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮತ್ತು ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಇವಾಗ ನಾನು ಮುಖ ತೊಳ್ಕೊಂಡು ಬಂದೆ ಫ್ರೆಂಡ್ಸ್, ಯಾಕಂದರೆ ನಿದ್ದೆ ಬರ್ತಾಯಿತ್ತು. ಇವತ್ತು ನಾನು ಅರ್ಲಿ ಮಾರ್ನಿಂಗ್ ಎದ್ದಿಲ್ಲಲ್ಲ, ನಿದ್ದೆ ಮಾಡೀನಿ. ಅದು ರೆಸ್ಟ್ ಸಿಕ್ಬಿಟ್ಟೈತಿ ದೇಹಕ್ಕೆ. ಮತ್ತು ರೆಸ್ಟ್ ಕೊಡು ಅಂತ ಕೇಳ್ತಾ ಇದೆ. ಹಾಗಾಗಿ ನಿದ್ದೆ ಬರೋಕತ್ತು. ನಾನು ಮತ್ತೆ ಸುಮ್ಮನೆ ಹೋಗಿ ಫ್ರೆಶ್ ಆಗಿ ಮುಖ ತೊಳ್ಕೊಂಡು ಬಂದೆ. ಮತ್ತು ಇವಾಗ ನಾನು ಪೊಲಿಟಿಕಲ್ ರಿವಿಷನ್ ಮಾಡ್ತಾಯಿದ್ದೀನಿ. ಪೊಲಿಟಿಕಲ್ದು ರಿವಿಷನ್ ಅವಧಿಯಲ್ಲಿ ನಾನು 6th ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಪೊಲಿಟಿಕಲ್ ಏನು ಸ್ಕೂಲ್ ಬುಕ್ಸ್ದು ನೋಟ್ಸ್ ಮಾಡ್ಕೊಂಡಿದ್ನಲ್ಲ ಫ್ರೆಂಡ್ಸ್, ಅದು ಇವತ್ತು ಎಲ್ಲ ಕಂಪ್ಲೀಟಾಗಿ ರಿವಿಷನ್ ಮಾಡಿಕೊಂಡೆ. ಇದು ಸಂವಿಧಾನದ ಬಗ್ಗೆ ಮತ್ತು ಪೊಲಿಟಿಕಲ್ ವಿಷಯದ ಬಗ್ಗೆ ಶಾರ್ಟ್ ನೋಟ್ಸ್ ಇದೆ ನನ್ನ ಹತ್ರ. ಅದನ್ನೇ ನಾನು ಮತ್ತೆ ರಿವಿಷನ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್ ಆವಾಗವಾಗ. ಪೊಲಿಟಿಕಲ್ ಒಂದೇ ಅಲ್ಲ ಫ್ರೆಂಡ್ಸ್, ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿಕಲ್ ಈ 3 ಸಬ್ಜೆಕ್ಟ್ ಮೇಲೆ ನನ್ನ ಶಾರ್ಟ್ ನೋಟ್ಸ್ ಇದೆ ನನ್ನ ಹತ್ರ, ಜೆರಾಕ್ಸ್. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್, ಬೇಕಂದರೆ ನಿಮಗೂ ಶೇರ್ ಮಾಡ್ತೀನಿ. ಸಖತ್ತಾಗಿದೆ. ಆವಾಗವಾಗ ಅದನ್ನೇ ನಾನು ರಿವಿಷನ್ ಮಾಡ್ತಾ ಇರ್ತೀನಿ. ಇವಾಗ 1 ಗಂಟೆ ಆಯಿತು ಫ್ರೆಂಡ್ಸ್. ಇವಾಗ ನಾನು 1 hour ರೆಸ್ಟ್ ಮಾಡ್ತೀನಿ ಫ್ರೆಂಡ್ಸ್. 1 hour later. ಇವಾಗ 2:30 ಆಯಿತು ಫ್ರೆಂಡ್ಸ್. ನಂದು ರೆಸ್ಟ್ ಆಯಿತು ಮತ್ತು ಊಟ ಆಯಿತು. ಇವಾಗ ನಾನು ಯಾವ ಸಬ್ಜೆಕ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ, ಕಬ್ಬಿಣದ ಕಡಲೆಯಾಗಿರುವಂತಹ ನನಗೆ ಎಲ್ಲರಿಗಲ್ಲ, ನನಗೆ ಕಬ್ಬಿಣದ ಕಡಲೆಯಾಗಿರುವಂತಹ ಮೆಂಟಲ್ ಎಬಿಲಿಟಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಶ್ವರ್ ಗಿರಿ ಸರ್ದು ಇವರ ಯೂಟ್ಯೂಬ್ ಚಾನಲ್ನಲ್ಲಿ ಬರುವಂತಹ ಆಲ್ ವಿಡಿಯೋಗಳನ್ನು ನಾನು ನೋಡ್ತಾ ಕಲಿತಾ ಇದ್ದೀನಿ ಫ್ರೆಂಡ್ಸ್. ಮೆಂಟಲ್ ಎಬಿಲಿಟಿಯನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರಯತ್ನ ಪಡ್ತೀನಿ. ಆಮೇಲೆ ಈಸಿ ಅನ್ನಿಸ್ತಾ ಇದೆ ಫ್ರೆಂಡ್ಸ್. ಅವರು ಸರ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾರೆ. ಇವತ್ತು ರೈಲು, ಟ್ರೈನ್ ಈ ಕಾನ್ಸೆಪ್ಟ್ ಬಗ್ಗೆ ಹೇಳಿಕೊಟ್ರು. ಅದನ್ನು ನಾನು 2 ತಾಸು ಕಲಿತೆ ಫ್ರೆಂಡ್ಸ್. 2 hours later. ಇವಾಗ ಟೈಮು 4:27 ಆಯಿತು ಫ್ರೆಂಡ್ಸ್. ಇವಾಗ ನಾನು ಯಾವ ಪುಸ್ತಕವನ್ನು ಓದ್ತಾ ಇದ್ದೀನಿ ಅಂತಂದರೆ, ಸಂವಹನ ಈ ಪುಸ್ತಕವನ್ನು ಇಂದು ಓದ್ತೀನಿ. ಇದು ಸ್ಪರ್ಧಾ ವಿಜೇತರ ಸರಣಿ. ಇದು KM ಸುರೇಶ್ ಅವರ ಪುಸ್ತಕ. ಇದು ನನ್ನ ಬುಕ್ ಲಿಸ್ಟಲ್ಲಿಯೂ ಸಹ ಈ ಪುಸ್ತಕದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇಲ್ಲಿ PDO, VAO, ಗ್ರೂಪ್ C ಎಲ್ಲ ಎಕ್ಸಾಮ್ಗಳಿಗೂ ಹೆಲ್ಪ್ ಆಗುತ್ತೆ. ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷು, ಕಂಪ್ಯೂಟರ್ ಎಲ್ಲ ಪ್ರಶ್ನೆ ಪತ್ರಿಕೆ ಇದರಲ್ಲಿ ಇದೆ. ಅದು ವಿವರಣೆ ಸಹಿತ ಪ್ರಶ್ನೆ ಪತ್ರಿಕೆ ಇದಾವೆ ಫ್ರೆಂಡ್ಸ್. 2016ರಲ್ಲಿ 6 ಪ್ರಶ್ನೆ ಪತ್ರಿಕೆ ಅದಾವು, 17ರಲ್ಲಿ 2, 18ರಲ್ಲಿ 2, 19ರಲ್ಲಿ 1, 21ರಲ್ಲಿ 2, 22ರಲ್ಲಿ 1, 23ರಲ್ಲಿ 7, 24ರಲ್ಲಿ 2, ಒಟ್ಟು 23 ಪ್ರಶ್ನೆ ಪತ್ರಿಕೆಗಳು. ಕನ್ನಡದು 23 ಪ್ರಶ್ನೆ ಪತ್ರಿಕೆ, ಇಂಗ್ಲೀಷದು 23, ಕಂಪ್ಯೂಟರ್ 23. ಇವಿಷ್ಟು 23 ಪ್ರಶ್ನೆ ಪತ್ರಿಕೆಗಳು ನಾವು ಪ್ರಾಕ್ಟೀಸ್ ಮಾಡಿದರೆ ಫ್ರೆಂಡ್ಸ್, ನಾವು ಎಕ್ಸಾಮಲ್ಲಿ ವಿನ್
ವಿನ್ ಆಗೋದಂತೂ ಗ್ಯಾರಂಟಿ. ಮೆರಿಟ್ನಲ್ಲಿ ನಮ್ಮ ಹೆಸರು ಬರೋದಂತೂ ಫಿಕ್ಸ್ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವಾಗ ಸ್ಟಾರ್ಟ್ ಮಾಡೋಣವಾ? ಇವತ್ತು ನಾನು ಫಸ್ಟು ಈ 1 ತಾಸಲ್ಲಿ ನಾನು ಇಂಗ್ಲೀಷ್ದು ಪ್ರಶ್ನೆ ಪತ್ರಿಕೆ ಬಿಡಿಸ್ತೀನಿ ಇವಾಗ. One hour later. ಇವಾಗ ಟೈಮ್ 6:30 ಆಗೈತಿ ಫ್ರೆಂಡ್ಸ್. ನಾನು ಮನೆ ಎಲ್ಲ ಕೆಲಸ ಮುಗಿಸ್ಕೊಂಡೆ, ದೇವರಿಗೆ ದೀಪ ಹಚ್ಚಿ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಕಂಪ್ಯೂಟರ್ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತೀನಿ. ವಿವರಣಾತ್ಮಕ ಪ್ರಶ್ನೆಗಳನ್ನು ಸಹ ನಾನು ಓದ್ತೀನಿ ಫ್ರೆಂಡ್ಸ್. ಇವಾಗ ನಾನು ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತು ನಾನು 8 ತಾಸು ಸ್ಟಡಿ ಮಾಡಿದೆ. ನನ್ನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ, ನನ್ನ ನೆಕ್ಸ್ಟ್ ಸ್ಟಡಿ ಬ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನನ್ನ ವಿಡಿಯೋನ ನೋಡ್ತಾ ಇರಿ, ಲೈಕ್ ಮಾಡ್ತಾ ಇರಿ, ಕಮೆಂಟ್ ಮಾಡ್ತಾ ಇರಿ. ಬಾಯ್ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಬಾಯ್.